ಆಸ್ತಿ ನೋಂದಣಿಗೆ ಆಧಾರ್, ಪಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಕಡ್ಡಾಯ ಮಾಡಿರುವಂತೆ ಹೊಸ ವಾಹನಗಳ ನೋಂದಣಿಗೂ ಆಧಾರ್ KYC ಕಡ್ಡಾಯ ಮಾಡಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಈಗಾಗಲೇ ಡ್ರೈವಿಂಗ್ ಲೈಸೆನ್ಸ್ಗೆ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಲಾಗಿದೆ. ಅದೇ ಮಾದರಿಯಲ್ಲಿ ವಾಹನ ಮಾಲೀಕರ ವಿಳಾಸ ಮತ್ತು ಗುರುತನ್ನು ನಿಖರವಾಗಿ ಪತ್ತೆ ಹಚ್ಚುವ ಸಲುವಾಗಿ ಆಧಾರ್ KYC ಮಾಡಲು ತೀರ್ಮಾನಿಸಿದೆ. ಇದರಿಂದ ನಕಲಿ ವಿಳಾಸ ನೀಡಿ ವಾಹನ ನೋಂದಣಿ ಮಾಡುವ ಪ್ರಕರಣಗಳಿಗೆ ಬ್ರೇಕ್ ಬೀಳಲಿದೆ. ವಾಹನ ನೋಂದಣಿಗೆ ಆಧಾರ್ ಆಧಾರಿತ KYC ವ್ಯವಸ್ಥೆಯನ್ನು ದೇಶದಲ್ಲಿ ಪ್ರಥಮ ಬಾರಿಗೆ ಜಾರಿಗೆ ತಂದ ಹೆಗ್ಗಳಿಕೆ ಕರ್ನಾಟಕ ರಾಜ್ಯಕ್ಕೆ ಸಲ್ಲಲಿದೆ. ಈ ಸೇವೆಯು ಕರ್ನಾಟಕದಾದ್ಯಂತ ಇರುವ ಎಲ್ಲ ಪ್ರಾದೇಶಿಕ ಸಾರಿಗೆ ಕಚೇರಿಗಳು ಮತ್ತು ನೋಂದಾಯಿತ ವಾಹನ ಡೀಲರ್ ಸಂಸ್ಥೆಗಳಲ್ಲಿ ಲಭ್ಯವಾಗಲಿದೆ. RTO ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಸ್ತಕ್ಷೇಪವು ಇದರಿಂದ ನಿಯಂತ್ರಣವಾಗಲಿದೆ. ಜೊತೆಗೆ ಭ್ರಷ್ಟಾಚಾರ ಮುಕ್ತ ಸೇವೆ ಒದಗಿಸಲು ಸಾಧ್ಯವಾಗಲಿದೆ. ಯಾವುದೇ ವಾಹನವು ಅಪಘಾತ ಅಥವಾ ಕಾನೂನುಬಾಹಿರ ಕೃತ್ಯಗಳಲ್ಲಿ ಭಾಗಿಯಾದಾಗ ಅದರ ಮಾಲೀಕರನ್ನು ತಕ್ಷಣವೇ ಪತ್ತೆ ಹಚ್ಚಲು ಆಧಾರ್ KYC ನೆರವಾಗಲಿದೆ. ಇನ್ನು ಕೆಲವರು ಬಾಡಿಗೆ ಮನೆ ಅಥವಾ ಅಸ್ತಿತ್ವದಲ್ಲಿಲ್ಲದ ವಿಳಾಸ ನೀಡಿ ವಾಹನ ನೋಂದಣಿ ಮಾಡಿರುತ್ತಾರೆ. ಅಂತಹ ಪ್ರಕರಣಗಳನ್ನು ಕೂಡ ಇಲ್ಲಿ ಸುಲಭವಾಗಿ ಭೇದಿಸಬಹುದು. ಆಧಾರ್ KYC ಕಡ್ಡಾಯ ಮಾಡಿದರೆ ಬಯೋಮೆಟ್ರಿಕ್ ಅಥವಾ OTP ಮೂಲಕ ವ್ಯಕ್ತಿಯ ನೈಜ ಗುರುತು ದೃಢೀಕರಿಸಲಾಗುತ್ತದೆ. ಇದರಿಂದ ನಕಲಿ ದಾಖಲೆ ಸೃಷ್ಟಿಸಿ ವಾಹನ ನೋಂದಣಿ ಮಾಡುವುದು ತಪ್ಪಲಿದೆ. ಒಬ್ಬ ವ್ಯಕ್ತಿ ಬೇರೆಯವರ ಹೆಸರಿನಲ್ಲಿ ಆಸ್ತಿ ಅಥವಾ ವಾಹನ ಖರೀದಿಸುತ್ತಿದ್ದರೆ ಆಧಾರ್ ಅಥವಾ ಪಾನ್ ಕಾರ್ಡ್ ಸಂಯೋಜನೆಯಿಂದ ಅದನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು. ಎಲ್ಲ ವ್ಯವಹಾರಗಳು ಕುಟುಂಬ ಆ್ಯಪ್ ಅಥವಾ ಸರ್ಕಾರದ ದತ್ತಾಂಶಕ್ಕೆ ಲಿಂಕ್ ಆಗುವುದರಿಂದ ಯಾರ ಹೆಸರಿನಲ್ಲಿ ಎಷ್ಟು ಆಸ್ತಿದೆ ಎಂಬ ನಿಖರ ಮಾಹಿತಿ ಸರ್ಕಾರಕ್ಕೆ ಸಿಗಲಿದೆ. RTO ಮತ್ತು ನೋಂದಣಿ ಕಚೇರಿಗಳಲ್ಲಿಯೂ ಮಧ್ಯವರ್ತಿಗಳ ಹಾವಳಿ ತಡೆಗೆ ಆಧಾರ್ ಆಧಾರಿತ KYC ನೆರವಾಗಲಿದೆ. ಸಕಾಲ ಯೋಜನೆಯಡಿ ಸೇವೆಗೆ ಕಾಲಮಿತಿ ಇರುವುದರಿಂದ ಅಧಿಕಾರಿಗಳು ವಿನಾಕಾರಣ ವಿಳಂಬ ಮಾಡಲು ಸಾಧ್ಯವಾಗುವುದಿಲ್ಲ. ಅಲ್ಲದೆ ಫೇಸ್ಲೆಸ್ ಸೇವೆಗಳ ಮೂಲಕವೂ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬಹುದಾಗಿದೆ. ಹಿಟ್ ಅಂಡ್ ರನ್ ಪ್ರಕರಣಗಳಲ್ಲಿ ಅಪಘಾತ ಮಾಡಿ ಪರಾರಿಯಾಗುವ ವಾಹನಗಳ ಮಾಲೀಕರನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು. ಕದ್ದ ವಾಹನಗಳನ್ನು ಮರು ನೋಂದಣಿ ಮಾಡುವುದು ಅಥವಾ ಇಂಜಿನ್ ಸಂಖ್ಯೆ ಬದಲಿಸಿ ಮಾರಾಟ ಮಾಡುವುದಕ್ಕೂ ಇದರಿಂದ ಬ್ರೇಕ್ ಬೀಳಲಿದೆ. ಸಂಚಾರಿ ನಿಯಮ ಉಲ್ಲಂಘನೆಯ ದಂಡ ಬಾಕಿ ಇದ್ದರೆ ಅದು ಕೂಡ ನೇರವಾಗಿ ಮಾಲೀಕರ ಡಿಜಿಟಲ್ ಪ್ರೊಫೈಲ್ಗೆ ಲಿಂಕ್ ಆಗಿರುತ್ತದೆ. ಇದರಿಂದ ದಂಡ ಪಾವತಿಸದೆ ಯಾರೂ ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.